ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಿ ನೀವು ಇಷ್ಟು ದಿನ ಆಗಿದ್ರು ಒಬ್ಬ ಡಾಕ್ಟರ್ ಹತ್ರ ತೋರಿಸ್ಬಾರ್ದಾ? ಗರ್ಭಿಣಿ ಹೆಂಗಸು, ಅವ್ರ ಮೈಯಲ್ಲಿ ಸ್ವಲ್ಪ ಕೂಡ ಶಕ್ತಿ ಇಲ್ಲ. ಮಗುಗೆ ತಂದೆ ಆದ್ರೆ ಮಾತ್ರ ಸಾಲದು, ತಾಯಿ ಮಗುನ ಚೆನ್ನಾಗಿ ನೋಡ್ಕೋಬೇಕು. ನಾನೊಂದು ಟಾನಿಕ್ ಬರ್ಕೊಡ್ತೀನಿ. ಇದನ್ನ ತಗೊಂಡ್ ಹೋಗಿ ಅಲ್ಲಿ ಪಕ್ಕದಲ್ಲಿ ಶಾಪ್ ಇದೆಯಲ್ಲ ಅಲ್ಲಿ ತೋರಿಸಿ ಕೊಡ್ತಾರೆ. ದಿನ ತಪ್ಪದೆ ಕರೆಕ್ಟ್ ಟೈಮ್ಗೆ ಇವಳಿಗೆ ಕೊಡ್ಬೇಕು. ತಗೊಂಬನ್ನಿ. ನೀನು ಅಷ್ಟೇ ಕರೆಕ್ಟ್ ಟೈಮ್ಗೆ ಹಾಲು ಹಣ್ಣು ತರಕಾರಿ ಎಲ್ಲ ತಗೋಬೇಕು. ಮಗು ಚೆನ್ನಾಗಿ ಬೆಳಿಬೇಕು ತಾನೇ? ಆಯ್ತು ಡಾಕ್ಟ್ರೆ. ಓಕೆ ಅಮ್ಮ, ನಾನಿನ್ ಬರ್ತೀನಿ. ಓಕೆ. ಏನಾಯ್ತಮ್ಮ? ಬನ್ನಿ ಕೂತ್ಕೊಳ್ಳಿಮ್ಮ. ಏನಾಯ್ತಮ್ಮ? ಯಾಕೋ ಸ್ವಲ್ಪ ತಲೆ ಸುತ್ತಾಗಾಯ್ತಮ್ಮ. ಚೊಚ್ಚಿಲಮ್ಮ? ಎಷ್ಟ್ ತಿಂಗಳಮ್ಮ? 6 ತಿಂಗಳು. ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ ಅಮ್ಮ, ಆರೋಗ್ಯವಾಗಿರಮ್ಮ. ನಾನ್ ಹೀಗೆ ಹೇಳ್ತೀನಿ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡಮ್ಮ. ಮುತ್ತೆ ಇದೆ, ತುಂಬು ಗರ್ಭಿಣಿ, ತಾಳಿ ಬಿಚ್ಚಿಟ್ಟು ಹೀಗೆಲ್ಲ ಓಡಾಡ್ಬಾರ್ದಮ್ಮ. ಕಟ್ಟಿದ್ರೆ ತಾನೆ ಬಿಚ್ಚಿಡೋಕೆ. ತಾಳಿ ಇಲ್ದೆ ತಾಯಿಯಾಗಿರೋ ಕಲಿಯೋಗೋದ ಕುಂತಿ. ಯಾರಮ್ಮ ಇವಳು? ಇನ್ಯಾರು? ನನ್ ಪ್ರೀತಿ ಕಿತ್ಕೊಂಡ ಶೂರ್ಪಣಕಿ, ನನ್ನ ಆಸೆಗ್ ಬೆಂಕಿ ಇಟ್ಟ ರಾಕ್ಷಸಿ, ಮದ್ವೆಗ್ ಮುಂಚೆನೆ ಸೆರ್ಗಾಸಿ ನನ್ ಸೂರ್ಯನ್ ದೂರ ಮಾಡಿದ ಈ ರೀತಿ ಅವಳ ಬಗ್ಗೆ ಇನ್ನೊಂದ್ ಸತಿ ಮಾತಾಡಿದ್ರೆ ನಾಲ್ಗೆ ಸಿಕ್ತು ಬಿಡ್ತೀನಿ. ರೆಡಿ? ಏನಪ್ಪ, ನಾಳೆ ಹೊತ್ತು ಮುಂಚೆ ಬಂದು ಕೆಲಸ ಶುರು ಮಾಡ್ಕೋಬೇಕು, ಆಯ್ತಾ? ಸೂರ್ಯ ಪಾಪ, ಮನುಷ್ಯನಿಗೆ ಕಷ್ಟ ಬರ್ಬೇಕು, ಆದ್ರೆ ಈ ತರ ಕಷ್ಟ ಬರಬಾರ್ದು. ರಾಜನ್ ತರ ಇದ್ದವನು ಮನೆ ಆಳನ್ ತರ ಆಗ್ಬಿಟ್ಟಿದ್ಯಲ್ಲ. ನಿಮ್ಮಪ್ಪ ನಿನ್ ಹೊರಗಾಕಿದ್ರೆ ಏನಂತೆ? ನಾನಿದ್ದೀನಿ, ನನ್ ಜೊತೆ ಬಂದ್ಬಿಡು. ನಿನಗೇನ್ ಬೇಕು? ಮನೆ ಬೇಕಾ? ಹೊಲ ಬೇಕಾ? ಹಣ ಬೇಕಾ? ಏನ್ ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ನಿನಗೆ ಮತ್ತೆ ಪಟ್ಟಾಭಿಷೇಕ ಮಾಡಿ ರಾಜನ್ ತರ ಸಿಂಹಾಸನದ ಮೇಲೆ ಕೂರಿಸ್ತೀನಿ. ತಗೋ, ಎಷ್ಟ್ ಬೇಕು? ಇನ್ನೂ ಬೇಕಾದ್ರೆ ಕೇಳು, ಕೊಡ್ತೀನಿ. ರಟ್ಟೆ ಇನ್ನು ಗಟ್ಟಿಗಿದೆ ವಿಷ್ಕಂಠಯ್ಯ. ಈ ತರ ಬಿಟ್ಟಿ ಹಣಕ್ಕೆ ಕೈ ಚಾಚದ್ ನಮ್ಮಪ್ಪ ನನಗಿನ್ನೂ ಹೇಳ್ಕೊಟ್ಟಿಲ್ಲ. ವಿಷ್ಕಂಠಯ್ಯ, ವಿಷಕಂಠಯ್ಯ. ನಾನು ನಮ್ಮಪ್ಪನ ಜೊತೆ ಇಲ್ಲದೆ ಇರ್ಬೋದು, ನಮ್ಮಪ್ಪ ನನ್ನ ಜೊತೆ ಯಾವಾಗ್ಲೂ ಇರ್ತಾರೆ. ಇಲ್ಲಿಂದ ಅವ್ರನ್ನ ದೂರ ಮಾಡಕ್ಕೆ ನೀನಲ್ಲ, ಆ ಬ್ರಹ್ಮ ಬಂದ್ರೂ ಸಾಧ್ಯ ಇಲ್ಲ. ಇಂಥ ಚಿಲ್ಲರೆ ಪ್ರಯತ್ನ ಇನ್ ಮುಂದೆ ನನ್ ಮೇಲೆ ಮಾಡಬೇಡ, ಯಾರ ಬೇರೆ ಬೀಳ್ತವೆ. ಹಸ್ದಿರೋ ನಾಯಿ ಮೂಳೆ ಬಿಸಾಕಿದ್ರೆ ಬಗಳೋದ್ ನಿಲ್ಸುತ್ತೆ ಅನ್ಕೊಂಡಿದ್ದೆ. ಇದು ಹಸ್ದಿರೋ ನಾಯಿ ಅಲ್ಲ, ಹುಚ್ಚು ನಾಯಿ. ಇದು ಹುಚ್ಚು ನಾಯಿ ಅಲ್ಲ, ಹುಚ್ಚೆದ್ದ ಸಿಂಹ. ನಾನ್ ದೂರ ಇದ್ದೀನಿ ಅಂತ ಗುಹೆ ಒಳಗಡೆ ಕಾಲಿಟ್ರೆ ಪ್ರಾಣ ಅಂತೂ ಬಿಡು, ಈ ದೇಹನು ಹೊರಗೆ ಬರೋದಿಲ್ಲ, ಬರೀ ಮೂಳೆ ಬರ್ತವೆ. ಬರ್ಲಾ ವಿಷ್ಕಂಠಯ್ಯ? ಸಿಂಹಕ್ಕೆ ಬಲೆ ಬೀಸಕ್ಕೆ ಹೋಗಿದ್ದೆ ನನ್ನ ತಪ್ಪು.
ಸಿಂಹನ ಪಂಜರದಲ್ಲಿ ಹಿಡಿಬೇಕು. ಪಂಜರಕ್ಕೆ ಸಿಂಹ ಬರಬೇಕು ಅಂದ್ರೆ ಅದಕ್ಕೊಂದು ಬಲಿ ಬೇಕು. ಬಲಿಗೊಂದು ಕುರಿ ರೆಡಿ ಮಾಡ್ಕೊಳ್ರೋ. ಓ, ಅಪೋಸಿಷನ್ ಪಾರ್ಟಿಯವರು ನಿಮ್ಗೆ ಆಗದಿರೋರು ಯಾಕೆ ಬರ್ಮಾಡ್ಕೊಂಡ್ರು ಅಂತ ಯೋಚನೆ ಮಾಡ್ತಾ ಇದೀಯ ಮಗ. ರಾಜಕೀಯದಲ್ಲಿ ನಿಮ್ಮಪ್ಪ ನನ್ಗೆ ಅಪೋಸಿಷನ್ ಇರಬಹುದು. ಹೋದ್ ಸಲ ನಾನು ಗೆದ್ದೆ, ಈ ಸಲ ನಿಮ್ಮಪ್ಪ ಗೆದ್ದ. ಹೌದು ಅಂಕಲ್, ಈ ರಾಜಕೀಯದಲ್ಲಿ ಪರ್ಮನೆಂಟ್ ಶತ್ರುಗಳು ಯಾರು ಇರೋದಿಲ್ಲ. ಕರೆಕ್ಟ್ ನೋಡು. ನಾವು ನೀವು ಯಾವತ್ತಿದ್ರು ಒಂದೇ. ಆದ್ರೂ ಒಬ್ಬ ಸಿಟ್ಟಿಂಗ್ MLA ಮಗ ಈ ರೀತಿ ಇನ್ನೊಬ್ರು ಮನೇಲಿ ಕಷ್ಟ ಪಡ್ತಾ ಇರೋದು ನೋಡಿದ್ರೆ ಯಾಕೋ ಪಾಪ ಅನ್ಸುತ್ತೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ನೋಡಪ್ಪ, ಆ ರಾಜಶೇಖರ ಮಕ್ಕಳು ಮಾತ್ರ ಸಿಟಿಲ್ ಬಿಸ್ನೆಸ್ ಮಾಡ್ಬೇಕು, ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕು, ಫಾರಿನ್ ಅಲ್ಲಿ ಓದ್ಬೇಕು. ಈ ಹಳ್ಳಿಲಿರೋ ಫ್ಯಾಕ್ಟ್ರಿ ನೋಡ್ಕೊಳ್ಳಕ್ಕೆ ಒಬ್ಬ ಕೆಲಸಗಾರ ಬೇಕು. ಅದಕ್ಕೆ ನಿನ್ನ ಮನೆ ಹಳೆಯ ಮಾಡ್ಕೊಂಡಿದ್ದು. ಅದೇ ನನ್ನ ಫೀಲಿಂಗು. ಚಚೆ, ಆತರ ಏನು ಫೀಲ್ ಮಾಡ್ಕೋಬೇಡಿ ಅಂಕಲ್. ನಮ್ಮ ಮಾವ ನನ್ನನ್ನ ಮಗನ್ ತರ ನೋಡ್ಕೋತಾ ಇದ್ದಾರೆ. ಏನ್ ನೋಡ್ಕೊಳ್ಳೋದು? ಏನು 20 ವರ್ಷದಿಂದ ಮನೇಲಿ ಜೀತ ಮಾಡಿ ರಾಜಶೇಖರನ ಕಡ್ಡಿನ ಗುಡ್ಡೆ ಮಾಡುದು ನಾ ಸೂರ್ಯ. ಅವನನ್ನೇ ಒಂದ್ ನೆಪ ಮಾಡ್ಕೊಂಡು ಮನೆಯಿಂದ ಓಡಿಸ್ಬಿಟ್ಟ. ಇನ್ನಿನ್ ಬಿಡ್ತಾನ? ನಿಮ್ಮ ಅಪ್ಪನ್ ಬಿಡ್ತಾನ? ಅಯ್ಯಯ್ಯ, ಹಗಲು ರಾತ್ರಿ ಆ ಫ್ಯಾಕ್ಟ್ರಿಲಿ ಆ ಕಬ್ಬಿನ ಸಿಪ್ಪೆ, ಆ ಹೊಗೆ, ಅದ್ರ ಮಧ್ಯೆ ನೀನ್ ನೋಡ್ತಾ ಇದ್ರೆ ಚೆ. ನೋಡು, ಜೀವನದಲ್ಲಿ ನಾವು ನಮ್ ದಾರಿ ನೋಡ್ಕೋಬೇಕು. ನಿಂದು ಅಂತ ಏನಿದ್ಯಪ್ಪ? ತಗೋ. ಅಯ್ಯೋ, ಈ ಡ್ರಿಂಕ್ಸ್ ಎಲ್ಲ ನನಗೆ ಅಭ್ಯಾಸ ಇಲ್ಲ. ಹುಟ್ಟುವಾಗೆಲ್ಲ ಹಾಲೇ ಕುಡಿಯೋದು, ಬೆಳಿತಾ ಆಲ್ಕೋಹಾಲ್ ಕುಡಿಯೋದು, ಅದೇ ಸ್ವರ್ಗ. ಬೇಡ ಅಂಕಲ್, ನನಗೋಸ್ಕರ ನನ್ನ ಹೆಂಡತಿ ಮನೇಲಿ ಕಾಯ್ತಾ ಇರ್ತಾಳೆ. ಬರ್ತೀನಿ.
ಅಂಕಲ್ ಸ್ವರ್ಗ ಸ್ವರ್ಗ ತೋರಿಸ್ಬಿಟ್ರಿ ಅಂಕಲ್ ಸ್ವರ್ಗ. ಆ ಸ್ವರ್ಗ ನಾನು ನಿನಗೆ ಪರ್ಮನೆಂಟ್ ಮಾಡಿಸ್ತೀನಿ. ಅಯ್ಯೋ ನಿಮ್ ಪಾದಕ್ಕೆ ದೊಡ್ಡ ನಮಸ್ಕಾರ. ಸಕ್ಕರೆ ಇರೋ ಜಾಗಕ್ಕೆ ಇರುವೆ ಬರಲೇಬೇಕು. ತಗೋ ಈ ಸಕ್ಕರೆನ ನಿನಗೆ ಗಿಫ್ಟ್ ಕೊಡ್ತೀನಿ. ಅಂಕಲ್ ಥ್ಯಾಂಕ್ ಯು ಅಂಕಲ್. ಅಂಕಲ್ ಜೀವನದಲ್ಲಿ ನಮ್ ದಾರಿ ನಾವೇ ನೋಡ್ಕೋಬೇಕು ಅಂದ್ರಲ್ಲ ಅಂಕಲ್, ಅದ್ಯಾವ ದಾರಿ ಅಂಕಲ್? ತೋರ್ಸಿ ಅಂಕಲ್, ತೋರ್ಸಿ ಅಂಕಲ್. ಹಲೋ ಯಜಮಾನ್ರೆ, ನಿಮ್ ಫ್ಯಾಕ್ಟ್ರಿಲಿ ಸಕ್ಕರೆ ಕಳ್ತನ ಆಯ್ತೈತೆ. ನೀವು ತಕ್ಷಣ ಹೋದ್ರೆ ಕಳ್ರು ರೆಡ್ ಹ್ಯಾಂಡ್ ಸಿಕ್ಕಾಕೋತಾರೆ. ನೀವ್ಯಾರು ಮಾತಾಡ್ತಿರೋದು? ಏನಣ್ಣ ತೊಟ್ಲೂನು ತೂಗ್ತೀರಾ, ಮಗುನೂ ಚಿಡ್ತೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ಮನೆಗೆ ಬೆಂಕಿ ಇಡೋ ತಾಕತ್ತಿಲ್ಲ ಅಂದ್ಮೇಲೆ ಮನಸ್ಸಿಗೆ ಬೆಂಕಿ ಇಡೋ ಕೆಲಸನಾದ್ರೂ ನಿಯತ್ತಾಗಿ ಮಾಡ್ಬೇಕು. ಆ ರಾಜಶೇಖರ್ಗಿರೋದು ಒಬ್ಬಳೇ ಮಗಳು, ಅವಳು ಅಂದ್ರೆ ಪ್ರಾಣ. ಅವನು ಮಗಳ ಗಂಡನೇ ಕಳ್ಳ ಅಂತ ಗೊತ್ತಾದ್ರೆ ಅವನು ಖಂಡಿತ ಅಳಿಯನ್ನ ಮನೆಯಿಂದ ಓಡಿಸ್ತಾನೆ. ಆಗ ಒಂದು ಕಡೆ ಮನೆ ಬಿಟ್ಟು ಹೋದ ಮಗನ ಚಿಂತೆ, ಮತ್ತೊಂದು ಕಡೆ ಮಗಳು ಬಹಳ ಹಾಳಾದ ಚಿಂತೆ. ಆ ಚಿಂತೆಗಳ ಸಂತೆನಲ್ಲಿ ಅವನು ವಿಲವಿಲ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ತಂತ್ರಗಳ ಕಂತೆನ ಬಿಚ್ತಾ ಹೋದ್ರೆ ಅವನು ಪಾತಾಳಕ್ಕೆ ಬಿದ್ದೇ ಬೀಳ್ತಾನೆ. ನನ್ನ ಫ್ಯಾಕ್ಟ್ರಿ ಮತ್ತೆ ನನಗೆ ಸಿಕ್ಕೇ ಸಿಕ್ಕತ್ತೆ. ಎಷ್ಟು ದಿನ ನನ್ನ ತಲೆಗೆ ಹೊಳಿಲೇ ಇಲ್ಲ. ದಿನಕ್ಕೆ 2 ಲೋಡ್ ಸಕ್ಕರೆ ಎತ್ಬಿಟ್ರೆ ಕಿಂಗ್ ನಾನೇ ಆಗೋಗ್ತೀನಿ. ಅಂಕಲ್ ಥ್ಯಾಂಕ್ಸ್ ಫಾರ್ ಯುವರ್ ಐಡಿಯಾ. ನೀನ್ ಯಾಕೆ ಇಲ್ಲಿಗೆ ಬಂದೆ? ತೆಗಿಯೋ ಶೆಟ್ರನ್ನ. ಕದ್ಕೊಂಡು ಹೊರಗೆ ತಗೊಂಡೋಗೋದಕ್ಕೆ ನಿಮ್ಮಪ್ಪನ ಮನೆ ಸ್ವತ್ತಲ್ಲ, ನಮ್ಮಪ್ಪ ಬೆವರು ಸುರಿಸಿ ಸಂಪಾದಿಸಿರೋ ಆಸ್ತಿ. ಸೂರ್ಯ ಸೂರ್ಯ ಅವತ್ ರಾತ್ರಿ ವಿಶ್ಕಂಠನ ಮನೆ ಮುಂದೆ ನೋಡಿದಾಗ್ಲೂ ಅನ್ಕೊಂಡೇ ಕಣೋ ನಿನ್ನ. ನೀ ನಮ್ಮನೆ ಅಳಿಯಲ್ಲ ಕಣೋ, ನಮ್ಮನೆ ಅಳಿಯಲ್ಲ ನೀನು. ನಮ್ಮ ನಾಶ ಮಾಡಕ್ ಬಂದ್ರೆ ವಿಶ್ಕಂಠು ನೀನು. ನೀನು ಸುಮ್ಮನೆ ಬಿಟ್ರೆ ನಮ್ಮನೆ ದಯವಿಟ್ಟು ಸುಡು. ಯಾರ್ದೋ ಮಾತು ಕೇಳ್ಕೊಂಡು ಸಗಣಿ ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಇನ್ಯಾವತ್ತೂ ಇಂಥ ಹಲ್ಕ ಕೆಲಸ ಮಾಡಲ್ಲ ಸೂರ್ಯ. ದಯವಿಟ್ಟು ಸೂರ್ಯ, ಮಾವು ಮಾತ್ರ ಹೇಳ್ಬೇಡ ಸೂರ್ಯ. ನೀನ್ ಮಾಡಿದ್ದೀನಿ ಮುಚ್ಚಿಟ್ಟು ನಮ್ಮಪ್ಪನಿಗೆ ನಾನೇ ಮೋಸ ಮಾಡ್ತೀನಿ ಈಗ. ಸೂರ್ಯ, ನನಗೋಸ್ಕರ ಅಲ್ದೇ ಇದ್ರು ನಿನ್ ತಂಗಿಗೋಸ್ಕರ ಆದ್ರೂ ಕ್ಷಮಿಸ್ಬಿಡು.
ನೋಡು ನೋಡು, ನಾನೇನಾದ್ರು ಜೈಲ್ಗೆ ಹೋದ್ರೆ ನಿನ್ ತಂಗಿ ಜೀವನನೇ ಹಾಳಾಗೋದು. ಮಾಡ್ತೀನೆಲ್ಲ ಮಾಡ್ಬಿಟ್ಟು ಮುಂದೆ ಇಡ್ತಾನೆ. ನೋಡಿ ಲೋಡ್ ಮಾಡಿದ್ದಾರೆ. ಮಾವ ಒಳ್ಳೆ ಸಮಯಕ್ಕೆ ಬಂದ್ರಿ ಮಾವ. ಇವನೇ ನಮ್ ಗೋಡನಿಂದ ಸಕ್ಕರೆನೆಲ್ಲ ಕದ್ದು ಸಾಗಿಸ್ತಾ ಇದ್ದಿದ್ದು. ಅದನ್ನ ತಡಿಯಕ್ ಹೋಗಿದ್ದಕ್ಕೆ ಇದು ನಿಮ್ಮ ಅಪ್ಪನ್ ಸೊತ್ತಲ್ಲ, ನಮ್ಮಪ್ಪಂದು, ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನ ಅಂತ ಈ ಕಾಮುಗೆ ಹೊಡೆದಿದ್ದಾನ ಮಾವ. ಇನ್ಸ್ಪೆಕ್ಟರ್, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಹೇಳ್ಕೊಂಡೋಗಿ 4 ತದಕ್ರಿ.